ಕೆಆರ್ಎಸ್ನಲ್ಲಿ ಪೊಲೀಸರು ರೈತ ಹೋರಾಟಗಾರರನ್ನು ಬಂಧಿಸಿರುವ ಕ್ರಮವನ್ನು ಖಂಡಿಸಿ ರೈತ ವಲಯದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕೆಆರ್ಎಸ್ನಲ್ಲಿ ರೈತರ ಹೋರಾಟ ನಡೆಯುತ್ತಿತ್ತು. ನಾಲೆಗಳ ಮೂಲಕ ರೈತರ ಬೆಳೆಗಳಿಗೆ ನೀರು ಹರಿಸಲು ಆಗ್ರಹಿಸಿ ಹೋರಾಟ ನಡೆಯುತ್ತಿತ್ತು. ಭೂಮಿ ತಾಯಿ ಹೋರಾಟ ಸಮಿತಿಯ ಕೆಎಸ್ ನಂಜುಂಡಗೌಡರ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆ ನಿರತ ರೈತರನ್ನ ಪೊಲೀಸರು ಬಂಧಿಸಿದರು. ಸಿಎಂ ಸರ್ಕಾರಕ್ಕೆ ನಾಳೆವರೆಗೆ ಗಡುವು ನೀಡಲಾಯಿತು. ಸಿಎಂ ಹೇಳಿಕೆ ರೈತ ವಿರೋಧಿ ಅಂತ ಹೇಳಿದರು. ಸಂಜೆಯೊಳಗೆ ನೀರು ಬಿಡುವ ನಿರ್ಧಾರ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಇಲ್ಲವಾದರೆ ಬೀದಿಗಿಳಿದು ಅಸಹಕಾರ ಚಳವಳಿ ನಡೆಸುವುದಾಗಿ ಕೂಡ ನಂಜುಂಡೇಗೌಡ ಎಚ್ಚರಿಕೆಯನ್ನು ನೀಡಿದರು. ಕಾನೂನು ಭಂಗ ಮಾಡಿದೀವಿ. ಕಾನೂನು ಭಂಗ ಇಷ್ಟೇ ಸಾಲಿಲ್ಲ ಅಂದ್ರೆ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ನ ಒಳಗಡೆ ಕೂತ್ಕೊತೀವಿ. ಅವ್ರು ಕೆಲಸ ಮಾಡೋದಂಗೆ ನಮ್ಮ ಅರೆಸ್ಟ್ ಮಾಡೋಕಾಗ್ತದೆ. ನಗರಕ್ಕ ನಾವು 10 ಜನ ಆಗಿ 50 ಜನ ಆಗಿ ದಸಗಿರಿ ಆಗತ್ತೆ. ಸರ್ಕಾರ ಕುಡಿಬೇಕಷ್ಟೇ, ಏನಿಲ್ಲ. ನಾವು ತೊಂದರೆ ಕೊಡಕ್ಕಲ್ಲ. ರೈತರು ನೋವಾಗೈತೆ, ಅರೆಸ್ಟ್ ಆಗೋಂಥ ಮಟ್ಟಕ್ಕೆ ಬಂದವೆ. ಮಧ್ಯದಲ್ಲಿ ಯಾರು ನಮ್ಮ ಆಕ್ರೋಶ ವ್ಯಕ್ತಪಡಿಸೋದು ಬೇಡ. ನಿಮ್ಮ ಬಂದು ಕುಂತಿರೋದೇ ಆಕ್ರೋಶ ಇರೋದಕ್ಕೆ ಬಂದಿರಲಿಲ್ಲ ನಾವು. ಹಾಗೆ ಮಧ್ಯಾಹ್ನ ಕೂಡ ಮಾನ್ಯ ಜಲಸಂಪನ್ಮೂಲ ಸಚಿವರು ಕೂಡ ಈ ನೀರಿನ ಸಂಬಂಧವಾಗಿ ಚರ್ಚೆ ಮಾಡೋಕ್ಕೆ ಸಭೆಯನ್ನು ಕರೆದಿದ್ದಾರೆ. ಈ ವಿಷಯ ಏನು ಈಗ ಹಾಲಿ ಬೆಳೆ ನಿಂತಿರೋ ಬೆಳೆಗಳು ಮುಗಿಸ್ತಾ ಇದೆ ಅನ್ನೋದನ್ನ ಮಾಹಿತಿ ಆಗಲಿ ನಮಗೆ ಎಲ್ಲ ತಿಳಿಸಿದ್ದೀವಿ. ಒಟ್ಟಿ ಕೂಡ ನಾವು ಮೊನ್ನೆ ದಿವಸ ತರಿಸ್ಕೊಂಡಿದ್ವಿ. ಇವತ್ತೆಲ್ಲ ಸಭೆಯಲ್ಲಿ ಚರ್ಚೆಯಾಗಿ ತೀರ್ಮಾನ ಕೈಗೊಳ್ತಾರೆ ಅಂತ ಹೇಳಿದ್ವಿ. ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ಗೆಜ್ಜಲಗೆರೆಯಲ್ಲಿ ನಡೆಯುತ್ತಿರುವ ಹೋರಾಟ 200ನೇ ದಿನಕ್ಕೆ ಕಾಲಿಟ್ಟಿದೆ. ರೈತ ಹೋರಾಟಗಾರ್ತಿ ಸುನಂದ ಜಯರಾಮ್ ನೇತೃತ್ವದಲ್ಲಿ ನಿರಂತರವಾಗಿ ಪ್ರತಿಭಟನೆ ತೀವ್ರ ಥರದ ಕಾವು ಪಡೆದುಕೊಳ್ಳುತ್ತಿದ್ದರೂ ಸಹ ಜಿಲ್ಲಾಡಳಿತ, ಸರ್ಕಾರ ಮತ್ತು ಸ್ಥಳೀಯ ಶಾಸಕರ ಸ್ಪಂದನೆ ಇಲ್ಲದ ಕಾರಣ ಹೋರಾಟ ತೀವ್ರಗೊಂಡಿದೆ. ಇತ್ತೀಚೆಗೆ ಮದ್ದೂರು ಕ್ಷೇತ್ರದ ಶಾಸಕ ಕಾದಲೂರು ಉದಯ್ ಅವರು ಪ್ರತಿಭಟನಾ ನಿರತರನ್ನು ಭೇಟಿ ಮಾಡಿ ಪ್ರತಿಭಟನೆ ಕೈ ಬಿಡುವಂತೆ ಮನವಿ ಮಾಡಿದರು. ಆದರೂ ಕೂಡ ಪ್ರತಿಭಟನಾಕಾರರು ಶಾಸಕರ ಮಾತಿಗೂ ಕ್ಯಾರ್ ಎನ್ನದೆ ಹೋರಾಟವನ್ನು ತಾರ್ಕಿಕ ಹಂತಕ್ಕೆ ಕೊಂಡೊಯ್ದಿದ್ದಾರೆ. ಈ ಹೋರಾಟ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಗರಸಭೆ ಬಂದರೆ ಪಂಚಾಯಿತಿ ಇದ್ದಾರೆ, ನಗರಸಭೆ ಬಂದರೆ ಪಂಚಾಯಿತಿ ಇದ್ದಾರೆ, ನಗರಸಭೆ ಬಂದರೆ ರೈತ ಸಂಘದ ಹೋರಾಟಕ್ಕೆ, ರೈತ ಸಂಘದ ಹೋರಾಟಕ್ಕೆ, ಪಕ್ಷಾತೀತ ಹೋರಾಟಕ್ಕೆ, ಪಕ್ಷಾತೀತ ಹೋರಾಟಕ್ಕೆ, ಸ್ವಾಭಿಮಾನದ ಹೋರಾಟಕ್ಕೆ, ಸ್ವಾಭಿಮಾನದ ಹೋರಾಟಕ್ಕೆ, ಗೆಜ್ಜಲಗೆರೆ ಗ್ರಾಮಸ್ಥರ ಹೋರಾಟಕ್ಕೆ, ಗೆಜ್ಜಲಗೆರೆ ಗ್ರಾಮಸ್ಥರ ಹೋರಾಟಕ್ಕೆ, ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ಹೋರಾಟಕ್ಕೆ, ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ಹೋರಾಟಕ್ಕೆ, ಉಳಿಯಲಿ 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 ಉಳಿಯಲಿ, ತೊಲಗಲಿ ತೊಲಗಲಿ ತೊಲಗಲಿ. ಒಣಗುತ್ತಿರುವ ಬೆಳೆ ರಕ್ಷಣೆಗೆ ಮತ್ತು ನಾಲೆಗೆ ನೀರು ಹರಿಸಲು ಆಗ್ರಹಿಸಿ ಮಂಡ್ಯದಲ್ಲಿ ಅನ್ನದಾತರು ರಸ್ತೆಯಲ್ಲಿ
ಉಪ್ಸಾರು ಮುದ್ದೆ ತಿನ್ನುವ ಮೂಲಕ ವಿನೂತನ ಪ್ರತಿಭಟನೆಯನ್ನು ನಡೆಸಿದರು. ರೈತ ಸಂಘದ ನೇತೃತ್ವದಲ್ಲಿ ಬೀದಿಗಿಳಿದು ರೈತರು ಹೋರಾಟವನ್ನು ಮಾಡಿದರು. ಹುರುಳಿಕಾಳು ಉಪ್ಸಾರು ಮುದ್ದೆ ತಿನ್ನುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆದರು. ಹೆದ್ದಾರಿಯಲ್ಲೇ ಉಪ್ಸಾರು ಮುದ್ದೆ ಸೇವಿಸಿ ಹೋರಾಟ ನಡೆಸಿದರು. ಮಂಡ್ಯದಲ್ಲಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಹೋರಾಟ ನಡೆಯಿತು. ಆಹಾರ ಪದಾರ್ಥ ಹುರುಳಿಕಾಳು ಮುದ್ದೆ ಆ ಮಟ್ಟಕ್ಕೆ ಈ ಸರ್ಕಾರ ತರೋಕೆ ನಮ್ಮನ್ನ ಪ್ರಯತ್ನ ಮಾಡ್ತಾ ಇದೆ. ಏನು ಈ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ, ಒಂದು ಕಟ್ಟು ನೀರು ಬಿಡಲೇಬೇಕು. ಇಲ್ಲ ಅಂದರೆ ಇದೇ ರೀತಿ ನಾವು ನಿರಂತರವಾಗಿ ಪ್ರತಿದಿನ ಪ್ರತಿಭಟನೆ ಮಾಡ್ತೀವಿ. ಯಾಕೆ ಅಂತಂದರೆ 81 ಅಡಿ ಅದೇ ನೀರು ಕೊಡಲೇಬಹುದು. ಒಂದು ಕಟ್ಟ ನಮಗೊಂದು ಕಟ್ಟು ನೀರು ಕೊಡ್ತು ಅಂದರೆ ಆಟೋಮೆಟಿಕ್ ಆಗಿ ಅಲ್ಲಿ ಮಳೆ ಹುಯ್ತದೆ. ಈಗ ಕೊಡ್ದೇನೆ ಹೋದರೆ ಖಂಡಿತ ಮಳೆನೂ ಹುಯ್ದಿಲ್ಲ, ಬರ ಕಂಟಿನ್ಯೂ ಆಗ್ತದೆ. ಖಂಡಿತ ಒಂದು ಕಟ್ಟು ನೀರು ಈ ಸಲ ಕೊಡಲೇಬೇಕು. ನಾವು ಬೆಳೆ ಉಳಿಸ್ಕೋಬೇಕು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಬೆಳೆಗಳು ಒಣಗಿ ನಿಂತವೆ. ಈ ಒಣಗಿ ನಿಂತಿರೋ ಬೆಳೆಗೆ ಒಂದು ಕಟ್ಟು ನೀರು ಕೊಡುವಂಗೆ ಈ ಸರ್ಕಾರ ಮತ್ತು ಇಲ್ಲಿಯ ಸಂಸದರು, ಇಲ್ಲಿಯ ಶಾಸಕರು ಮಾತಾಡಿ ಆದಷ್ಟು ಬೇಗ ಒಣಗ್ತಾ ಇರೋ ಬೆಳೆಗಳಿಗೆ ನೀರು ಕೊಡಬೇಕು. ಇಲ್ಲ ಅಂದರೆ ದರ್ಶನ್ ಒಬ್ಬರು ಬಿಟ್ಟರೆ ನೀರಿನ ವಿಚಾರವಾಗಿ ಯಾರೂ ಕೂಡ ಧ್ವನಿ ಎತ್ತಿಲ್ಲ. ಎಲ್ಲರಿಗೂ ಧಿಕ್ಕಾರ. ಧ್ವನಿ ಎತ್ತದ ಶಾಸಕರ ವಿರುದ್ಧ ಹೋರಾಟ ಮಾಡ್ತೀವಿ. ಇದೇ ರೀತಿ ಪ್ರತಿಭಟನೆ ಡೈಲಿ ನಡೀತದೆ. ಸಾಲ ಸೂಲ ಮಾಡಿ ಬೆಳೆದ ಕಬ್ಬು ನೀರಿಲ್ಲದೆ ಒಣಗ್ತಾ ಇದೆ. ಮಳೆಯೂ ಇಲ್ಲದೆ ಡ್ಯಾಮ್ನಿಂದ ನೀರು ಬಿಡದೆ ಇರೋದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಡ್ಯಾಮ್ನಿಂದ ನೀರು ಹೊರಿಸಿದ್ದರೆ ರೈತರು ಸಂಕಷ್ಟಕ್ಕೆ ಸಿಗ್ತಾರೆ ಅಂತ ರೈತ ಮುಖಂಡರು ಹೇಳಿದರು. ಕೂಡಲೇ ನಾಲೆಗೆ ನೀರು ಬಿಡಬೇಕು ಅಂತ ಆಗ್ರಹಿಸಿದರು. ರೈತರ ಬಗ್ಗೆ ಮಾತನಾಡಿದ ಮತ್ತು ಬಾಯಿ ಬಿಚ್ಚಿದ ಶಾಸಕರ ವಿರುದ್ಧ ಕೂಡ ಘೋಷಣೆ ವ್ಯಕ್ತವಾಯಿತು. ತಕ್ಷಣವೇ ಸರ್ಕಾರ ಎಚ್ಚೆತ್ತುಕೊಂಡು ನೀರು ಬಿಡದಿದ್ದರೆ ಬೃಹತ್ ಹೋರಾಟ ರೂಪಿಸುವುದಾಗಿ ಎಚ್ಚರಿಕೆ ನೀಡಲಾಯಿತು. ಜಿಲ್ಲೆಯಲ್ಲಿ ಬೆಳೆದು ನಿಂತಿರುವ ಒಣಗ್ತಾ ಇರುವ ಬೆಳೆಗಳಿಗೆ ನೀರಿಲ್ಲದೆ ಇರೋ ಕಾರಣ ನಾವು ಕಳೆದ ಸೋಮವಾರದಿಂದ ಚಳುವಳಿ ಹಮ್ಮಿಕೊಂಡು ಹೇಳಿದ್ದು. ಅದು ಯಾವತ್ತು ಸರ್ಕಾರ ಗಮನ ತಗೊಂಡು ನೀರು ಬಿಡದೇ ಕಾರಣಕ್ಕೆ ಇವತ್ತು ರೈತರು ಬೀದಿಗೆ ಬಿದ್ದು, ಮಂಡ್ಯ ರೈತರು ಬೀದಿಗೆ ಬಿದ್ದು ಮುದ್ದೆ ಹುರುಳಿಕಾಳು ತಿನ್ನುವ ಪರಿಸ್ಥಿತಿ ಇನ್ನು ಮುಂದೆ ಆಗ್ತದೆ ಅಂತ ಈ ರೈತರ ಜನಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ರೈತ ಬಾಂಧವರು, ಇಡೀ ಮಂಡ್ಯ ಜಿಲ್ಲೆ ರೈತ ಬಾಂಧವರು ಚಳುವಳಿಗೆ ಭಾಗವಹಿಸಿ ನಮ್ಮ ಬೆಳೆಯ ರಕ್ಷಣೆ ಹಾಗೂ ಜಾನುವಾರಿಗೆ ನೀರು ಬಿಡಬೇಕಾಗಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಕೇಳ್ಕೊತಾ ಇದ್ದೀವಿ. ನೀರು ಕೊಡಿ ಇಲ್ಲವೇ ವಿಷ ಕೊಡಿ ಅಂತ ರೈತರು ಗೋಳು ತೋಡಿಕೊಂಡ್ರು. ತಕ್ಷಣವೇ ನಾಲೆಗೆ ನೀರು ಬಿಡಬೇಕು ಅಂತೇಳಿ ಅವರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಅನೇಕ ರೈತ ಮುಖಂಡರು ಭಾಗಿಯಾಗಿದ್ದರು. ಸುಭಾಷ್ ಪಾಳೇಕರ್ ಕೃಷಿ ಜನಾಂದೋಲನ ಸಂಘಟನೆ ವತಿಯಿಂದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರ ಜನ್ಮದಿನದ ಪ್ರಯುಕ್ತ ಗುರುವಂದನೆ, ಎಸ್ಪಿಕೆ ಸೇರ್ಪಡೆ ಕಾರ್ಯಕ್ರಮ ಹಾಗೂ ಒಂದು ದಿನದ ಸುಭಾಷ್ ಪಾಳೇಕರ್ ಕೃಷಿ ಕಾರ್ಯಕ್ರಮವನ್ನು ಜುಲೈ 2ರಂದು ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘಟನೆಯ ಜಿಲ್ಲಾ ಸಂಘಟಕ ಅನಂತರಾವ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಕೃಷಿಕರಿಗೆ ಅಗತ್ಯ ತರಬೇತಿ, ಮಾಹಿತಿ, ಮಾರುಕಟ್ಟೆ ಅವಕಾಶಗಳನ್ನು ತಿಳಿಸಲಾಗುವುದು. ಜೊತೆಗೆ ಕೃಷಿಯಲ್ಲಿ ಎಸ್ಪಿಕೆ ಅಳವಡಿಕೆಯಿಂದಾಗುವ ಲಾಭದ ಬಗ್ಗೆ ಮಾಹಿತಿ ನೀಡಲಾಗುವುದು ಅಂತ ಹೇಳಿದರು. ಕಾರ್ಯಾಗಾರದಲ್ಲಿ ನುರಿತ ನೈಸರ್ಗಿಕ ಕೃಷಿಯಿಂದ ತರಬೇತಿ ನೀಡಲಾಗುವುದು. ಸ್ವಯಂ ಪ್ರೇರಣೆಯಿಂದ ಹೊಸದಾಗಿ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಇಚ್ಛಿಸುವ ಕೃಷಿಕ ಸೇರ್ಪಡೆ ಮಾಡಿಕೊಳ್ಳಲಾಗುವುದು. ಬೀಜಾಮೃತ, ಜೀವಾಮೃತ ತಯಾರಿಸಲು ದೇಸಿ ಹಸುವಿನ ಸಗಣಿ ಮತ್ತು ಗೋಮೂತ್ರ ಅಗತ್ಯವಾಗಿದ್ದು, ಹಳ್ಳಿಕಾರ್ ಹಸುಗಳನ್ನು ಅವುಗಳ ಕೊನೆ ಉಸಿರಿರುವವರೆಗೆ ಸಾಕಲು ಇಚ್ಛಿಸುವ ಕೃಷಿಕರಿಗೆ ದೊರಕಿಸುವ ಸಂಬಂಧ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸಲಾಗುವುದು ಅಂತ ಹೇಳಿದರು. ಗೌರಿಸಣ್ಣ ಭತ್ತದ ಬೀಜನೆ ಉಳಿಸುವ ನಿಟ್ಟಿನಲ್ಲಿ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯನ್ನು ಯಥಾವತ್ತಾಗಿ ಅಳವಡಿಸಿಕೊಳ್ಳುವ ರೈತರಿಗೆ 10 ಕುಂಟೆಗೆ ಬೇಕಾಗುವ 5 kgಯಷ್ಟು ಬಿತ್ತನೆ ಬೀಜವನ್ನು ಉಚಿತವಾಗಿ ನೀಡಲಾಗುವುದು. ಬೆಳೆದ ಬೆಳೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಸಾಮೂಹಿಕ ನಾಯಕತ್ವದಲ್ಲಿ ಬೆಂಗಳೂರಿನ ಹಲವೆಡೆ ಮಾರಾಟ ವ್ಯವಸ್ಥೆ ಕಲ್ಪಿಸಿ ಆರೋಗ್ಯ ಭದ್ರತೆ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದಾಗಿ ಅವರು ಹೇಳಿದರು. ಸುಭಾಷ್ ಪಾಳೇಕರ್ ಗುರುಗಳ ವಯಸ್ಸಿಗೆ 77ನೇ ವರ್ಷ. ದಿನಾಂಕ
ಹುಟ್ಟಿದ್ದು 1/7/1949 ಅವ್ರ ಹುಟ್ಟುಹಬ್ಬವನ್ನು ನಾವು ಈ ತಿಂಗಳು ಆಚರಣೆ ಮಾಡಬೇಕು ಅಂಥೇಳಿ ಅವರ 77ನೇ ವರ್ಷ ಹುಟ್ಟುಹಬ್ಬವನ್ನು 7ನೇ ತಾರೀಕು 7ನೇ ತಿಂಗಳು ಅಂದರೆ ಮುಂದಿನ ಮಂಗಳವಾರ ಕರ್ನಾಟಕ ಸಂಘದ ಆವರಣದಲ್ಲಿ ಕರ್ನಾಟಕ ಸಂಘದ ಒಂದು ಹಾಲಲ್ಲಿ ನಾವು ಮಾಡ್ತಾಯಿದ್ದೀವಿ. ಕೃಷಿ ಪದ್ಧತಿಗೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟು ರಾಸಾಯನಿಕಗಳ ಬಳಕೆ ಬೇಕೇ ಬೇಕು ಅನ್ನುವಂಥ ಒಂದು ಸ್ಥಿತಿಯಲ್ಲಿ ರಾಸಾಯನಿಕಗಳ ಇಲ್ಲದೇ ನಮ್ಮ ಏನು ಪೂರ್ವಜರ ಪದ್ಧತಿಗಳೇನಿತ್ತು, ನಾಟಿ ಹಸುಗಳ ಸಗಣಿ ಮತ್ತು ಗೋಮೂತ್ರವನ್ನು ಬಳಸ್ಕೊಂಡು ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಸೊ ಅದರಿಂದ ಜೀವಾಮೃತವನ್ನು ಮಾಡಿಕೊಂಡು ಮಣ್ಣನ್ನು ಜೀವಂತವಾಗಿಸುವಂಥ ಒಂದು ಉತ್ತಮವಾದ ಕೆಲಸವನ್ನು ಮಾಡಿ ಮಣ್ಣಿನ ಆರೋಗ್ಯ, ಜನಾರೋಗ್ಯ, ಜಾನುವಾರುಗಳ ಆರೋಗ್ಯ, ದೇಶದ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಏನು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಯಿದ್ರು ಅದ್ರ ಬಗ್ಗೆ 40 ವರ್ಷದಲ್ಲೇ ಅವರು ಆತಂಕ ಪಟ್ಕೊಂಡು ಆ ವಿಚಾರದಲ್ಲಿ ಸಾಕಷ್ಟು ಸಂಶೋಧನೆ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ, ಕಾಡಲ್ಲಿ ಹೋಗಿ ಅಧ್ಯಯನ ಮಾಡ್ತಾರೆ. ಕಾಡಲ್ಲಿ ಮರಗಿಡಗಳು ಈ ಥರ ಬೆಳೆಯುವಾಗ ನಾಡಲ್ಲಿ ಯಾಕೆ ಆಗಬಾರ್ದು ಅನ್ನುವಂಥ ನಾಡಲ್ಲಿ ನಾವು ಸೃಷ್ಟಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದನ್ನೇ ಒಂದು ಚಾಲೆಂಜಾಗಿ ತೊಗೊಳ್ತಾರೆ. ಅದಕ್ಕೆ ಯಾವುದೇ ರೀತಿಯ ಸರ್ಕಾರದ ಸವಲತ್ತು ಸಿಕ್ಕೋದಿಲ್ಲ ಅವ್ರಿಗೆ 40 ವರ್ಷದಲ್ಲಿ. ಆವಾಗ ಅವ್ರು ಮಾಡೋದು ತಮ್ಮ ಸ್ವಂತ ಅಧ್ಯಯನ ಸಂಶೋಧನೆ ನಿಲ್ಲಿಸಲ್ಲ, ರೈತರ ಆತ್ಮಹತ್ಯೆ ಆಗಬಾರ್ದು ಅಂತ. ಆವಾಗ ಅವರು 10 ಎಕರೆ ಜಮೀನನ್ನು ಕಳ್ಕೊಳ್ತಾರೆ. ಜೊತೆಗೆ ಹೆಂಡತಿ ಮೇಲೆ ಚಿನ್ನವನ್ನು ಎಲ್ಲ ಮಾರಾಟ ಮಾಡಿ ಅಧ್ಯಯನ, ಸಂಶೋಧನೆ, ಪ್ರಯೋಗ ಇಷ್ಟನ್ನು ಮಾಡಿಕೊಂಡು ಅದನ್ನು ಅಕ್ಷರೂಪಕ್ಕೆ ತರ್ತಾರೆ. ಬರೀ ಮಾಡಿಬಿಟ್ಟು ಸುಮ್ಮನಾಗಲ್ಲ, ಅವರು ಅಕ್ಷರೂಪ ತರ್ತಾರೆ, ಪುಸ್ತಕಗಳನ್ನು ಬರೀತಾರೆ. ಜೊತೆಗೆ ಇಡೀ ದೇಶಾದ್ಯಂತ ಸಂಚಾರ ಮಾಡ್ತಾರೆ. ಈಗ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋದರೆ ವಾಟರ್ ಇನ್ಫೆಕ್ಷನ್ ಆಯಿತು ಅಂತೀವಿ, ಗುಲ್ಬರ್ಗಕ್ಕೆ ಹೋದ್ರೆ ಉಷ್ಣ ಆಯಿತು ಅಂತೀವಿ, ಉತ್ತರ ಭಾರತಕ್ಕೆ ಹೋದಾಗ ಸೆಕೆ ಆಯಿತು, ಆರೋಗ್ಯ ಏರ್ಪೇರು ಆಗುವಂಥ ಸ್ಥಿತಿ ಎಷ್ಟೋ ಜನಕ್ಕಿದೆ, ಎಲ್ರಿಗೂ ಅಲ್ಲ. ಆದರೆ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಹ ಸಂಚಾರ ಮಾಡ್ತಾರೆ. ಪಶ್ಚಿಮ ಬಂಗಾಳದಿಂದ ಈ ಕಡೆ ಮುಂಬೈವರೆಗೂ ಸಂಚಾರ ಮಾಡ್ತಾರೆ. ಎಲ್ಲ ರಾಜ್ಯದಲ್ಲೂ ಒಂದು ಜೋಳದ ರೊಟ್ಟಿಯನ್ನು ಊಟ ಮಾಡಿಕೊಂಡು, ಅವರು ಊಟ ಮಾಡೋದು ಕೇವಲ ಒಂದೊಂದು ಜೋಳದ ರೊಟ್ಟಿ ಮಾತ್ರ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಮಧ್ಯೆ ಹಾಲು ಕುಡಿಯೋಲ್ಲ, ಕಾಫಿ ಕುಡಿಯೋಲ್ಲ, ಟೀ ಕುಡಿಯೋಲ್ಲ, ಅಷ್ಟೇ ಅವ್ರ ಊಟ, ಅಷ್ಟೇ, ಬೇರೆ ಏನೂ ಇಲ್ಲ. ಜೊತೆಗೆ ₹1 ಶುಲ್ಕ ವಿಧಿಸಲ್ಲ. ನಾವು ಕಳೆದ ಬಾರಿ ಆಲೋಚನೆ ಮಾಡಿದಾಗ ಅವ್ರಿಗೆ ₹1,00,000 ಕೊಡೋಕೆ ಹೋದ್ವಿ. ಇಲ್ಲ ನಾನು ಎಲ್ಲೂ ಶುಲ್ಕ ತೊಗೊಂಡಿಲ್ಲ, ತೊಗೊಳ್ಳೋದಿಲ್ಲ ಅಂತ ಹೇಳಿದ್ರು. ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ, ಸಾಕಷ್ಟು ಕೃಷಿ ಸಂಬಂಧ ಪ್ರಶಸ್ತಿಗಳು ಬಂದಿದೆ. ಅವರ ಒಂದು ಗುರುವಂದನೆ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂಥೇಳಿ ಮಾಡಿದ್ವಿ ಅಂಥ ಮಹಾತ್ಮರವರು. ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಒಂದು ನೆನಪಿನ ಅಂಗವಾಗಿ ನಾವು ಮೆಣಸಿನ ಸಸಿಗಳನ್ನು ಕೊಡುವಂಥ ಒಂದು ಆಯೋಜನೆ ಇಟ್ಕೊಂಡಿದ್ದೀವಿ. ಮತ್ತು ಗೌರಿ ಸಣ್ಣ ಭತ್ತ ಅಂತ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಹಿಂದೆ ಇತ್ತು, ನಮ್ಮ ಪೂರ್ವಜ ಅದನ್ನೇ ಬೆಳೀತಿದ್ದದ್ದು. ಇಡೀ ಮಂಡ್ಯ ಜಿಲ್ಲೆಯಲ್ಲ ಗೌರಿ ಸಣ್ಣನೇ, KR ನಗರ, ಹಾಸನ ಎಲ್ಲ ರಾಜಮುಡಿ ಭತ್ತ ಹಾಗೇ ಬೆಳೀತಾ ಇದ್ದದ್ದು. ಆ ಭತ್ತವನ್ನು ಒಂದು 10 ಜನ ರೈತರಿಗೆ ಸಾಂಕೇತಿಕ ಒಂದು 10 ಕುಂಟೆ ಮಾಡಲಿಕ್ಕೆ ಯೋಜನೆ ಹಾಕಿದ್ವಿ. ಜೊತೆಗೆ ಕಬ್ಬಿನ ಬೆಳೆಯನ್ನು ಹೇಗೆ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮ ರೈತರಲ್ಲಿ ಒಂದು ಅರಿವು ಮೂಡಿಸ್ಬೇಕು. ಅದರಲ್ಲಿ ತರಕಾರಿ ಬೆಳೆಯನ್ನು ಬೆಳೆದು ಈಗ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ಬೆಂಗಳೂರಲ್ಲಿ ಮಾರ್ಕೆಟಿಂಗ್ ಮಾಡ್ತಾಯಿದೆ. ಸೊ ಅಲ್ಲಿಗೆ ಮಾರ್ಕೆಟ್ ಒದಗಿಸೋದಕ್ಕೋಸ್ಕರ ಮಂಡ್ಯದಿಂದ ತರಕಾರಿಯ ಕೊರತೆ ಭಾಳ ಇದೆ. ಇಲ್ಲಿ ವಿಪುಲ ಅವಕಾಶ ಇದೆ ಕಬ್ಬಿನ ಜೊತೆ ಬೆಳೆಯೋದಕ್ಕೆ. ಅದರಿಂದ ಅದೊಂದು ಯೋಜನೆ ಹಾಕ್ಕೊಂಡು ಹೆಚ್ಚಿನ ರೈತರಿಗೆ ಮಾಹಿತಿ ಕೊಡುವಂಥ ಒಂದು ಕೆಲಸವನ್ನು ಹಮ್ಮಿಕೊಳ್ಳುವಂಥ ಕೆಲಸ. ಹಾಗೆ ನಮ್ಮ ಉಮ್ರಳ್ಳಿ ಚಂದ್ರಶೇಖರ್ ಅವರು ಅವರ ಜಮೀನಲ್ಲೇ ತೋಟಗಾರಿಕೆ ಎಲ್ಲ ಮಾಡಿದ್ದಾರೆ. ಮಂಡ್ಯ ಭೂಮಿಯಲ್ಲಿ ಏನು ಬೇಕಾದ್ರೂ ಬೆಳೆಯೋದಕ್ಕೆ ಅವ್ರದ್ದು ಜಮೀನು ಸಾಕ್ಷೀಭೂತವಾಗಿದೆ. ಬರೀ ಕಬ್ಬು ಭತ್ತ ಒಂದೇ ಇಲ್ಲ, ಕಬ್ಬಿನ ಜೊತೆಗೆ ಈ ತರಕಾರಿ, ಸಂಬಾರ ಪದಾರ್ಥ ಎಲ್ಲ ಬೆಳೀಲಿಕ್ಕೂ ಒಂದು ಅವಕಾಶ ಇದೆ ಅನ್ನೋದನ್ನು ತೋರಿಸ್ಕೊಡುವಂಥ ಗೋಷ್ಠಿಯಲ್ಲಿ ಶಿವರಾಮ್ ಉಮ್ರಳ್ಳಿ, ಶೇಖರ್, ಸೋಮಶೇಖರ್, ಜವರೇಗೌಡ, ವೆಂಕಟೇಶ್ ಸ್ವಾಮಿ, ಮಂಜು ಇದ್ದರು. ಮಂಡ್ಯ ನಗರದ ಹೊರವಲಯದಲ್ಲಿರುವ ಸ್ಪೋರ್ಟ್ಸ್ ಕ್ಲಬ್ನ ಸಭಾಂಗಣದಲ್ಲಿ ಲಯನ್ಸ್ ಕ್ಲಬ್ ಆಫ್ ಮಂಡ್ಯ ಅಕ್ಷರ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಇತ್ತೀಚೆಗೆ ಯಶಸ್ವಿಯಾಗಿ ನಡೆಯಿತು. BH ಚನ್ನಗೌಡರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಲಯನ್ಸ್ ಸಂಸ್ಥೆಯ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಕೆ ದೇವೇಗೌಡ ಹಾಗೂ ನೂತನ ಅಧ್ಯಕ್ಷರಾದ ವಿಶ್ವಕಂಠ, ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಸುಬ್ರಹ್ಮಣ್ಯ, ಪ್ರಥಮ ಉಪ ರಾಜ್ಯಪಾಲರಾದ ನಾರಾಯಣಸ್ವಾಮಿ, ಲಯನ್ಸ್ ವಲಯ ಮುಖ್ಯಸ್ಥರಾದ ಕಾವ್ಯ, ನಿತ್ಯಾನಂದ, ಕಾರ್ಯದರ್ಶಿ ದಿವ್ಯಾ ಮತ್ತು ಜಯಲಕ್ಷ್ಮಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ನಾರಾಯಣಸ್ವಾಮಿ 3 ಡೇಟ್ ಕೊಟ್ಬಿಟ್ಟು, ಅಣ್ಣ ಈ 3 ಡೇಟ್ ಒಳಗಡೆ ಯಾವುದಾದ್ರೂ ಒಂದು ದಿವಸ
ನಮ್ಮ ಕ್ಲಬ್ ಇನ್ಸ್ಟಾಲ್ ಮಾಡಬೇಕು ಅಂದಾಗ ನನಗೆ ಪಟ್ಟಂತ ತಲೆ ಒಳಗೆ ಬಂದದ್ದು 1ನೇ ತಾರೀಕು. ಯಾಕೆಂದರೆ 1ನೇ ತಾರೀಕು ಒಬ್ಬ ಫಸ್ಟ್ VDG ಆಗಿ ಕಾರ್ಯನಿರ್ವಹಿಸೋ ದಿನ. ನಮ್ಮ ಲಯನ್ಸ್ ಚಟುವಟಿಕೆಗಳು ಕೂಡ ಪ್ರಪಂಚದಾದ್ಯಂತ ಎಲ್ಲ ಸಂಸ್ಥೆಗಳ ಜನಪ್ರತಿನಿಧಿಗಳು ಕಾರ್ಯ ಪ್ರಾರಂಭ ಮಾಡೋ ದಿನ. ಒಳ್ಳೆ ದಿನ. ಆಲೇ ನಮ್ಮ ಸುಬ್ರಹ್ಮಣ್ಯ ಅವರು ಹೇಳ್ದಂಗೆ ಇವತ್ತು ಒಳ್ಳೆ ದಿನ ಪ್ರಾರಂಭ ಆಗಿ 3 ಜನ ಸದಸ್ಯರನ್ನ ಅವ್ರು ಹೇಳಿದ್ರು ಅರ್ಧಂಬರ್ಧ ಮನಸ್ಸು ಅಂತ. ಈ ಕಡೆ ಪೂರ್ತಿ ಒಪ್ಪಿಗೆನೂ ಇಲ್ಲ, ಈ ಕಡೆ ಒಪ್ಪಿಗೆ ಇದ್ದಂಗೂ ಇಲ್ಲ, ಮಧ್ಯದಲ್ಲಿ ಇದ್ದೀವಿ ಅಂತಂದ್ರು. ಆ ಮಧ್ಯದಿಂದ ಮೇಲಕ್ಕೆ ತಗೊಂಡೋಗೋ ಜವಾಬ್ದಾರಿ ಈ ಸಂಸ್ಥೆಯ ಸದಸ್ಯರಿಗಿದೆ. ನೀವೇನು ಯೋಚನೆ ಮಾಡಬೇಡಿ, ಒಳ್ಳೆ ಸಂಸ್ಥೆ. ಕಾರ್ಯದರ್ಶಿ ವರದಿ ಸಹೋದರಿ ದಿವ್ಯಾ ಹೇಳಿದಾಗ ನಾನು ಹೇಳ್ದೆ, ನೀನು ಮುಗಿತಲ್ಲಮ್ಮ ಒಂದು ಸ್ವಲ್ಪ ನೀರು ಕುಡಿಯಮ್ಮ ಅಂತ ಹೇಳೋಣ ಅಂತಿದ್ದೆ. ಯಾಕೆಂದರೆ 5 ಪುಟಗಳನ್ನ ಓದಬೇಕಾದ್ರೆ ಒಂದು ಕಡೆ ಈ ವರದಿ ಕೇಳ್ತಾ ಇದ್ರೆ ಸಂತೋಷ ಆಗುತ್ತೆ, ಇನ್ನೊಂದು ಕಡೆ ಬೇರೆಯವ್ರನ್ನ ನೆನೆಸ್ಕೊಂಡ್ರೆ ದುಃಖನೂ ಆಗುತ್ತೆ. 2 ಸಂಸ್ಥೆಗಳು ಒಟ್ಟಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾಗ ಚೆನ್ನಾಗೇ ಇದ್ದು ಈಗ ಇದೊಂದೇ ಸಂಸ್ಥೆ ಸಪ್ರೇಟ್ ಆಗಿ ಮಾಡಕ್ಕೆ ಹೋದಾಗ ಇಷ್ಟು ಸರ್ವಿಸ್ ಈ ಸಂಸ್ಥೆ ಮಾಡಿದೆ. ಇನ್ನೊಂದು ಸಂಸ್ಥೆ ಒಂದು ಮೀಟಿಂಗೂ ಆಗಿಲ್ಲ, ಸರ್ವಿಸ್ ಆಕ್ಟಿವಿಟೀಸು ಆಗಿಲ್ಲ, ಏನೇನೂ ಆಗಿಲ್ಲ. ಅದು ನೆನೆಸ್ಕೊಂಡಾಗ ನೋವಾಗುತ್ತೆ. ಇವತ್ತು ಎಷ್ಟು ವರ್ಷದಿದು? 2 ವರ್ಷನ? 3ನೇ ವರ್ಷಕ್ಕೆ ಒಬ್ಬ ನೀವು ಜಿಲ್ಲಾ ರಾಜ್ಯಪಾಲನ ಪಡಿತಾ ಇದ್ದೀರಿ ಅಂದರೆ ಈ ಸಂಸ್ಥೆ ಎಷ್ಟು ಪುಣ್ಯ ಮಾಡಿತ್ತು, ನಾರಾಯಣ ಸ್ವಾಮಿ ಎಷ್ಟು ಪುಣ್ಯ ಮಾಡಿದ್ರು ಅನ್ನೋದು ಭಾಳ ಮುಖ್ಯ. ಇನ್ನು 45-50 ವರ್ಷಗಳು ತುಂಬಿರೋ ಕ್ಲಬ್ಗಳು ಎಷ್ಟೋ ಒಬ್ಬ ಫ್ರಂಟ್ ಲೈನ್ ಲೀಡರ್ ತರಕ್ಕಾಗಿಲ್ಲ. ಡಿಸ್ಟ್ರಿಕ್ಟ್ ಗವರ್ನರ್ನಿರಲಿ ಫ್ರಂಟ್ ಲೈನ್ ಲೀಡರ್ಗಳು ತರಕ್ಕಾಗಿಲ್ಲ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,